ಬೆಳಿಗ್ಗೆ ತುಸು ತಡವಾಗಿ ಎಚ್ಚರವಾಗಿದ್ದ ಭುವನಾಗೆ ರಾತ್ರಿ ಎಲ್ಲ ಜೋರು ಜ್ವರದಿಂದ ನರಳಿದ್ದವಳಿಗೆ ಎದ್ದ ಕೂಡಲೇ ಆಯಾಸ ಮತ್ತು ಆಲಸ್ಯ ಆವರಿಸಿತು. ಮೆಲ್ಲಗೆ ಎದ್ದು ಕುಳಿತು ಮುಖವೆಲ್ಲ ಹರಡಿದ್ದ ಕೂದಲನ್ನು ತುರುಬು ಕಟ್ಟಲು ಕಷ್ಟಪಡುವಾಗ, ಭುವನ, ನಾನು ಹೆಲ್ಪ್ ಮಾಡ್ತೇನಿರು ಎನ್ನುತ್ತಾ ತನ್ನ ಬಳಿ ಬಂದ ಅಚ್ಚುನ ಕಂಡು ಖುಷಿಯಿಂದ ಕಣ್ಣರಳಿಸಿದ ಹುಡುಗಿ, ಅತ್ತಿಗೆ, ನೀವ್ ಯಾವಾಗ ಬಂದಿರಿ ಮನೆಗೆ ಎಂದು ಅಚ್ಚರಿಯಿಂದ ಉದ್ಗರ ತೆಗೆದಳು. ಬೆಳಗಿನ ಜಾವವೇ ಬಂದೆವು ಎಂದು ನೀಟಾಗಿ ಕೂದಲನ್ನು ಮೇಲೆ ಎತ್ತಿ ಗಂಟು ಹಾಕಿದ ಅಚ್ಚು ಅವಳ ಹಣೆ ಮತ್ತು ಕುತ್ತಿಗೆ ಮುಟ್ಟಿ ನೋಡುತ್ತಾ, ಜ್ವರ ವಾಸಿಯಾಗಿದೆ, ಬಟ್ ಗಾಯದ ನೋವು ಹಾಗೇ ಇದೆ ಅಲ್ವಾ ಎಂದು ಹಣೆ ಮೇಲೆ ಆಗಿದ್ದ ಗಾಯವನ್ನು ಕಾಣುತ್ತಾ ಮರಕದಿಂದ ಹೇಳಿದಳು. ಅವಳನ್ನು ಹಗುರವಾಗಿ ಅಪ್ಪಿದ ಭುವನ, ಅತ್ತಿಗೆ, ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ ಎಂದು ಬೇಸರದಲ್ಲಿ ನುಡಿದಳು. 1 ವಾರವಾಗಿತ್ತಲ್ವಾ ಅಚ್ಚು ಮತ್ತು ರಾಮ್ ಮನೆಯಿಂದ ಹೊರಗಡೆ ಹೋಗಿ. ಅದಲ್ಲದೆ ಅಚ್ಚು ಭುವನಗೆ ಅತ್ತಿಗೆಯಾಗುವ ಬದಲು ಅವಳ ಗೆಳತಿಯಾಗಿದ್ದಳು. ಹಾಗಾಗಿ ಅವಳ ಅಗಲಿಕೆ ಸಹಿಸುವುದು ತುಸು ಕಷ್ಟವಾಗಿತ್ತು. ತಾನವಳ ಆರೋಗ್ಯ ವಿಚಾರಿಸಿದರೆ ಅವಳು ತನ್ನನ್ನು ಮಿಸ್ ಮಾಡಿಕೊಂಡೆ ಎಂದು ಹೇಳುತ್ತಿರುವುದನ್ನು ಕಂಡು, ಸಾರಿ ಕಣೆ ಎಂದು ಅವಳ ಬೆನ್ನು ಸವರಿದಳು ಅಚ್ಚು. ನೀವು ಬಂದಾಗಲೇ ಎಬ್ಬಿಸಿದ್ದರೆ ಆಗುತ್ತಿತ್ತು ಅತ್ತಿಗೆ ಎಂದಾಗ, ಎಬ್ಬಿಸಿ ಮಾತನಾಡಿಸ್ಬೇಕು ಅಂತಲೇ ಬಂದೆ, ಬಟ್ ಜ್ವರ ಇತ್ತು, ಅದಕ್ಕೆ ಸುಮ್ಮನಾದೆ ಎಂದಳು. ಅವಳಿಂದ ತುಸು ದೂರ ಸರಿದ ಭುವನ, ಅತ್ತಿಗೆ, ಅಣ್ಣ ನನ್ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾನೆ ಅನಿಸುತ್ತೆ ಅಲ್ವಾ? ಆರವ್ನ ಕರೆದುಕೊಂಡು ಹೋಗಿ ಅವನಿಗೆ ತೊಂದರೆಯಾಗುವ ಹಾಗೆ ಮಾಡಿದ್ದೇನೆ ಅಂತ ಎಂದವಳ ದನಿಯಲ್ಲಿ ಹೆದರಿಕೆ ಮತ್ತು ಪಶ್ಚಾತ್ತಾಪ ಅಚ್ಚುವಿನ ಅರಿವಿಗೆ ಬಂತು. ನೀನೇನು ಬೇಕು ಅಂತ ಕರೆದುಕೊಂಡು ಹೋಗಿ ದಬ್ಬಿದಲ್ಲ ಅಲ್ವಾ? ಆ್ಯಂಡ್ ನಿನಗೂ ಸಹ ಪೆಟ್ಟಾಗಿದೆ ತಾನೆ? ಅಂದ ಮೇಲೆ ನಿಮ್ಮಣ್ಣ ನಿನ್ನ ಮೇಲೆ ಯಾಕೆ ಸಿಟ್ಟಾಗ್ತಾರೆ ಎಂದಳು. ಭುವನ ಮತ್ತು ಆರವ್ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಎಂದು ತಿಳಿದಾಗಿನಿಂದ ರಾಮ್ ಇಬ್ಬರ ವಿಷಯಕ್ಕೂ ಚಿಂತೆಗೀಡಾಗಿದ್ದನ್ನು ಅಚ್ಚು ತುಂಬಾ ಹತ್ತಿರದಿಂದ ನೋಡಿದ್ದಾಳಲ್ಲ. ಆದರೂ ನಿಮ್ಗೆ ಗೊತ್ತಿಲ್ಲ ಅತ್ತಿಗೆ, ಅವನ ಆರವ್ ವಿಷಯದಲ್ಲಿ ತುಂಬಾ ಸೆನ್ಸಿಟಿವ್ ಇದ್ದಾನೆ ಎನ್ನುವಾಗಲೇ ಅವನ ಬಳಿ ಬಂದ ರಾಮ್, ಮಗನ ಜೊತೆ ತಂಗಿ ವಿಚಾರದಲ್ಲೂ ಸೆನ್ಸಿಟಿವ್ ಇದ್ದೇನೆ ನಿನ್ನ ಅಣ್ಣ. ಮಗನಿಗೆ ಹೀಗಾಯ್ತು ಅಂತ ತಂಗಿ ಮೇಲೆ ಸಿಟ್ಟು ಮಾಡಿಕೊಂಡು ಕೂಗಾಡುವುದಕ್ಕೆ ಆಗ್ತದೆಯೇ ಎನ್ನುತ್ತಾ, ಹೌ ಡು ಯು ಫೀಲ್ ನೌ ಎಂದು ತಂಗಿಯ ಭುಜ ಬಳಸಿ ಅಕ್ಕರೆಯಿಂದ ಕೇಳಿದ. ಈಗ ಆರಾಮ ಅನಿಸ್ತಿದೆ ಅಣ್ಣ ಎಂದವಳು. ನಿಮ್ಮ ಬಿಸ್ನೆಸ್ ಟ್ರಿಪ್ ಹೇಗಿತ್ತು ಎಂದು ವಿಚಾರಿಸಿದಾಗ ಅಚ್ಚು ಮೆಲ್ಲಗೆ ಅವರಿಂದ ನೋಟ ತಪ್ಪಿಸಿದಳು. ತಾವು ಬಿಸ್ನೆಸ್ ಟ್ರಿಪ್ ಹೋಗಿದ್ದು ಎಂದು ತಪ್ಪು ತಿಳಿದಿದ್ದ ಭುವನಾಳ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೆಂದು ಅವಳಿಗೆ ತೋಚಲಿಲ್ಲ. ಹುಬ್ಬು ತಿಕ್ಕಿಕೊಂಡ ರಾಮ್, ಚೆನ್ನಾಗಿತ್ತು ಎಂದವನು, ಮುಖ ತೊಳೆದುಕೋ, ಕಾಫಿ ಕುಡಿದ ಮೇಲೆ ಡಿಸ್ಚಾರ್ಜ್ ಮಾಡಿಸ್ತೇನೆ ಎಂದು ಹೇಳಿ ಅಲ್ಲಿಂದ ಸರಿದು ಹೋದ. ಅಚ್ಚು ಅವಳಿಗೆ ಮುಖ ತೊಳೆಯಲು ಸಹಾಯ ಮಾಡುವ ಹೊತ್ತಿಗೆ ಅಂಕಿತ್ ಕಾಫಿ ತೆಗೆದುಕೊಂಡು ಬಂದಿದ್ದ. ನಂತರ 3 ಜನ ಮಾತನಾಡುತ್ತಾ ಕಾಫಿ ಕುಡಿಯುವಾಗ ಅಲ್ಲಿಗೆ ಬಂದ ರಾಮ್, ಅಂಕಿತ್, ನಿಮ್ಮ ಅತ್ತಿಗೆ ಮತ್ತು ಭುವನಾಳನ್ನು ಕರೆದುಕೊಂಡು ಹೋಗು ಎಂದದ್ದು ಕೇಳಿ ಭುವನಾಗೆ ಶರಣ್ ನೆನಪಾದ. ಅವನಿಗೆ ಬೆಳಿಗ್ಗೆ ಹಾಸ್ಪಿಟಲ್ ಬಳಿ ಬರುವುದು ಬೇಡ, ತಾನೇ ವಿಡಿಯೋ ಕಾಲ್ ಮಾಡಿ ಮಗುವಿನ ಜೊತೆ ಮಾತನಾಡಿಸುವೆ ಎಂದು ಪ್ರಾಮಿಸ್ ಮಾಡಿದ್ದೇನಲ್ಲ. ರಾಮ್, ನಾನು ಆರವ್ ಜೊತೆ ಇರ್ತೇನೆ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಆಮೇಲೆ ಬೇಕಾದ್ರೆ ನಾನು ಮನೆಗೆ ಹೋಗ್ತೇನೆ ಎಂದಳು ಅಚ್ಚು. ಮಗ, ಮಮ್ಮ ನೀನು ನನ್ನ ಬಿಟ್ಟು ಮನೆಗೆ ಹೋಗ್ಬೇಡ ಎಂದು ರಿಕ್ವೆಸ್ಟ್ ಮಾಡಿದಾನಲ್ಲ ಎಂಬ ಚಿಂತೆ ಅವಳದು. ಮಡದಿಯ ಕಡೆ ಗಂಭೀರವಾಗಿ ದಿಟ್ಟಿಸಿದ ರಾಮ್, ಅದೆಲ್ಲ ಏನು ಬೇಡ, ಹೊರಡಿ ನೀವು 3 ಜನ ಮನೆಗೆ ಎನ್ನುವಾಗಲೇ ಅವರ ಬಳಿ ರಘುರಾಮ್ ಅವರು ಬಂದರು. 3 ಜನ ಅಲ್ಲ, ನೀವು 4 ಜನನು ಮನೆಗೆ ಹೋಗಿ ಫ್ರೆಶ್ ಆಗಿ ಏನಾದ್ರೂ ತಿಂದು ಸ್ವಲ್ಪ ರೆಸ್ಟ್ ಮಾಡಿ, ಸಂಜೆ ಬೇಕಾದ್ರೆ ಯಾರಾದ್ರೂ ಬಂದರೆ ನಡೆಯುತ್ತದೆ ಎಂದರು. ಅಪ್ಪ, ಅದೆಲ್ಲ ಏನು ಬೇಡ, ನೀವು ನೆಮ್ಮದಿಯಾಗಿ ಮನೆಗೆ ಹೋಗಿ, ಮಗು ಜೊತೆ ನಾನೇ ಇರ್ತೇನೆ ಎಂದು ಮಗನ ಮಾತನ್ನು ರಘುರಾಮ್ ಅವರು ಒಪ್ಪಲಿಲ್ಲ. ಅಚ್ಚು ಮತ್ತು ರಾಮ್ ಬೆಳಗಿನ ಜಾವ ಮನೆಗೆ ಬಂದಿದ್ದರು. ಅಂಕಿತ್ ನಿನ್ನೆಯಿಂದ ಹಾಸ್ಪಿಟಲ್ನಲ್ಲಿ ವನವಾಸ ಮಾಡುತ್ತಿದ್ದ. ಹಾಗಾಗಿ ಆ 4 ಜನರನ್ನು ಮನೆಗೆ ಕಳುಹಿಸಿ ತಾವೊಬ್ಬರೇ ಹಾಸ್ಪಿಟಲ್ನಲ್ಲಿ ಮೊಮ್ಮಗನ ಜೊತೆ ಉಳಿದುಕೊಂಡರು. ಮನೆಗೆ ಬಂದವರು ಫ್ರೆಶ್ ಆಗಿ ಬರಲು ತಮ್ಮ ತಮ್ಮ ರೂಮಿಗೆ ಹೋದರು. ತನ್ನ ರೂಮಿಗೆ ಬಂದ ಒಡನೆ ಭುವನ ಶರಣ್ಗೆ ಕಾಲ್ ಮಾಡಿದಳು. ಅವನಿಗೆ ಮಾಡಿದ ಪ್ರಾಮಿಸ್ ಉಳಿಸಿಕೊಳ್ಳಲು ಆಗಲಿಲ್ಲವಲ್ಲ. ಹಾಗಾಗಿ ಅವನಿಗೆ ತಾನು ಹಾಸ್ಪಿಟಲ್ನಿಂದ ಮನೆಗೆ ಬಂದಿದ್ದನ್ನು ತಿಳಿಸಲು ಈ ಕರೆ ಮಾಡಿದ್ದಳು. ರಾತ್ರಿಯೆಲ್ಲ ಮಗನ ಚಿಂತೆಯಲ್ಲಿ ನಿದ್ರೆ ಇಲ್ಲದೆ ಹಾಸಿಗೆ ಮೇಲೆ ಒದ್ದಾಡಿದ್ದ ಶರಣ್ಗೆ ಬೆಳಿಗ್ಗೆ ಭುವನ ಕಾಲ್ ಮಾಡಿದಾಗಲೇ ಎಚ್ಚರವಾಗಿತ್ತು. ಕಿರಿಕಿರಿಯಲ್ಲಿ ಮುಖ ಕಿವುಚುತ್ತಾ ಎಚ್ಚರಗೊಂಡವನು ಮಂಚದ ಪಕ್ಕದಲ್ಲಿದ್ದ ಟೀಪಾಯ್ ಮೇಲಿಟ್ಟ ತನ್ನ ಫೋನ್ ತಡಕಾಡಿ ಯಾರು ಕಾಲ್ ಮಾಡ್ತಿರುವುದು ಎಂದು ನೋಡಿದ. ಒಮ್ಮೆ ಮುಖ ಸವರಿದವನು ಕಾಲ್ ರಿಸೀವ್ ಮಾಡಿ ಹಲೋ ಎಂದ. ಅವನ ದನಿಯಲ್ಲಿದ್ದ ಆಲಸ್ಯ ಗ್ರಹಿಸಿದ ಭುವನ, ಗುಡ್ ಮಾರ್ನಿಂಗ್ ಶರಣ್, ಇನ್ನು ಮಲಗಿದ್ದೀರಿ ಅನ್ಸುತ್ತೆ
ನಾನ್ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ನಾ ಎಂದು ಹಿಂಜರಿಕೆಯಲ್ಲಿ ಕೇಳಿದಳು. ಹಾಗೆಲ್ಲ ಏನು ಇಲ್ಲ ಎನ್ನುತ್ತಾ ಎದ್ದ ಕೂತ ಶರಣ್. ಫೀವರ್ ಕಡಿಮೆ ಆಯ್ತಾ ಎಂದು ಅಕ್ಕರೆಯಿಂದ ವಿಚಾರಿಸಿದ. ಹಾ, ನಾನು ಹುಷಾರಾದೆ ಎಂದಾಗ, ಆರವ್ ಹೇಗಿದ್ದಾನೆ? ರಾತ್ರಿ ಏನಾದ್ರೂ ಗಲಾಟೆ ಮಾಡಿದ್ನಾ ಎಂದು ಪ್ರಶ್ನೆ ಮಾಡಿದ. ಹಾ, ಸ್ವಲ್ಪ ಗಲಾಟೆ ಮಾಡಿದ. ಬಟ್ ಅಣ್ಣ ಅತ್ತಿಗೆ ಬಂದಿದ್ದಾರೆ ಅಲ್ವಾ, ಅವ್ರು ಮ್ಯಾನೇಜ್ ಮಾಡಿದ್ರು ಎಂದವಳು. ಶರಣ್, ಸಾರಿ, ನಾನು ಬೆಳಿಗ್ಗೆನೆ ಡಿಸ್ಚಾರ್ಜ್ ಮಾಡಿಸಿಕೊಂಡು ಅಣ್ಣ ಅತ್ತಿಗೆ ಜೊತೆ ಮನೆಗೆ ಬಂದೆ ಎಂದು ಬೇಸರದಲ್ಲಿ ನುಡಿದಾಗ, ಇಟ್ಸ್ ಓಕೆ, ನೀನೇನು ಫೀಲ್ ಆಗುವುದಕ್ಕೆ ಹೋಗ್ಬೇಡ ಎಂದ ಶರಣ್. ನಿಮ್ಮ ಅಣ್ಣ ಯಾವಾಗ ಬಂದ ಎಂದು ಕುತೂಹಲದಲ್ಲಿ ಪ್ರಶ್ನೆ ಮಾಡಿದ. ಬಿಸ್ನೆಸ್ ಟ್ರಿಪ್ ಹೋಗಿದ್ರಲ್ವಾ, ಅರ್ಲಿ ಮಾರ್ನಿಂಗ್ ತಾನೇ ಮನೆಗೆ ಬಂದಿದ್ದಾರೆ. ಆಗ ವರ್ಷ ಸುಮ್ಮನಿರದೆ ಅಣ್ಣ ಅತ್ತಿಗೆಗೆ ಯಾರೋ ಹಾಸ್ಪಿಟಲ್ ನಲ್ಲಿರುವ ವಿಷಯ ಹೇಳಿ ಬಿಟ್ಟಿದ್ದಾಳೆ. ಕೂಡಲೇ ಅವರು ಹಾಸ್ಪಿಟಲ್ಗೆ ಬಂದರು ಎಂದದ್ದು ಕೇಳಿ ಶರಣ್ ಮೊಗದಲ್ಲಿ ಪುಟ್ಟ ನಗು ಒಂದು ಸುಳಿದು ಹೋಯಿತು. ತನ್ನ ಅಣ್ಣ ಅತ್ತಿಗೆ ಬಿಸ್ನೆಸ್ ಟ್ರಿಪ್ ಹೋಗಿದ್ದರು ಎಂದುಕೊಂಡ ಭುವನಾಳ ಮುಗ್ಧತೆ ಕಂಡು ಅವನಿಗೆ ನಗು ಬಂತು. ಬಟ್ ಆರವ್ ವಿಷಯದಲ್ಲಿ ರಾಮ್ ಮತ್ತು ಅಚ್ಚುನ ನಿಸ್ವಾರ್ಥ ಪ್ರೀತಿಗೆ ಅವನ ಮನಸ್ಸು ತುಂಬಿ ಬಂತು. ಓಕೆ, ಈಗ ಯಾರಿದ್ದಾರೆ ಹಾಸ್ಪಿಟಲ್ನಲ್ಲಿ ಎಂದು ಕೇಳಿದ ಶರಣ್. ರಾಮ್ ಒಬ್ಬನೇ ಇದ್ದಾರೆ. ಅವನ ಕಣ್ಣು ತಪ್ಪಿಸಿ ಮಗನನ್ನು ನೋಡಲು ಹೋಗುವುದು ಶರಣ್ಗೆ ಕಷ್ಟವಾಗುತ್ತಿತ್ತು. ಉಳಿದವರನ್ನು ಸುಲಭವಾಗಿ ಮ್ಯಾನೇಜ್ ಮಾಡಬಹುದು ಎಂಬುದು ಅವನ ಲೆಕ್ಕಾಚಾರ. ಅಪ್ಪ ಇದ್ದಾರೆ, ಬಟ್ ನೀವು ಹಾಸ್ಪಿಟಲ್ ಹತ್ತಿರ ಹೋಗುವ ಹಾಗಿಲ್ಲ ಎಂದಳು ಭುವನ. ರಘುರಾಮ್ ಅವರಿಗೂ ಅವನ ಮೇಲೆ ಅಪಾರ ಸಿಟ್ಟಿದೆ ಎಂದು ಅವಳಿಗೆ ತಿಳಿದಿತ್ತು. ಅವಳ ಮಾತಿಗೆ ಎದುರು ಹೇಳದ ಶರಣ್, ಓಕೆ ಭುವನ, ಈಗ ನೀನು ಆರಾಮವಾಗಿ ರೆಸ್ಟ್ ಮಾಡು ಎಂದ. ಅವನು ತನ್ನ ಮಾತಿಗೆ ಓಕೆ ಎಂದಿದ್ದು ಕೇಳಿ ಭುವನ ಮುಖದಲ್ಲಿ ನಗು ಮೂಡಿತು. ಬಾಯ್ ಎಂದು ಕಾಲ್ ಕಟ್ ಮಾಡಿ ಮುಂದಿನ ಅರ್ಧ ಗಂಟೆಯಲ್ಲಿ ಫ್ರೆಶ್ ಆಗಿ ತಿಂಡಿ ತಿನ್ನಲು ಬಂದಾಗ ವರುಣ್ ಸಹ ಮನೆಯವರ ಜೊತೆ ತಿಂಡಿ ತಿನ್ನಲು ಕುಳಿತಿರುವುದನ್ನು ಕಂಡು ಹಾಯ್ ಎಂದು ವಿಶ್ ಮಾಡಿದಳು. ಅವನ ಪಕ್ಕದಲ್ಲಿ ತನಗಾಗಿ ಬಿಟ್ಟಿದ್ದ ಕುರ್ಚಿ ಮೇಲೆ ಕುಳಿತ ಭುವನಾಗೆ ಮುಗುಳ್ನಗೆ ಬೀರಿದ ವರುಣ್, ಇವಾಗ ಹೇಗೆ ಅನಿಸ್ತಿದೆ ಎಂದವನ ದನಿಯಲ್ಲಿ ನಕಲಿ ಅಕ್ಕರೆ ಮತ್ತು ಕಣ್ಣಿನಲ್ಲಿ ಪ್ರೀತಿ ತುಂಬಿತ್ತು. ಪರವಾಗಿಲ್ಲ ಎಂದವಳು. ಅಣ್ಣ ಅತ್ತಿಗೆ ತಿಂಡಿ ತಿನ್ನುವುದಕ್ಕೆ ಬರ್ಲಿಲ್ವಾ ಎಂದಳು. ವರುಣ್ ಜೊತೆ ಮಾತು ಮುಂದುವರಿಸಲು ಇಚ್ಛಿಸದೆ ಈ ಪ್ರಶ್ನೆ ಕೇಳಿದಳು. ಅದನ್ನು ಅರ್ಥ ಮಾಡಿಕೊಂಡ ವರುಣ್ ಅಸಹನೆಯಿಂದ ಮುಷ್ಟಿ ಬಿಗಿದಿದ್ದ. ಇನ್ನು ಅದೆಷ್ಟು ನಾಟಕ ಮಾಡ್ಬೇಕೋ ಈ ಹುಡುಗಿಯನ್ನು ನಂಬಿಸಲು ಎಂಬ ಸಿಟ್ಟು ಅವನಲ್ಲಿತ್ತು. ಅವರು ಬರುವುದು ತಡ ಆಗ್ಬಹುದು, ನೀನು ತಿಂಡಿ ಮಾಡು ಎಂದ ರಾಮ್. ಅಚ್ಚು ತನ್ನ ಅಮ್ಮನ ಜೊತೆ ಮಾತನಾಡುತ್ತಿರುವುದರಿಂದ ಅವಳು ಬಂದಿರ್ಲಿಲ್ಲ. ಭುವನ ಮತ್ತೆ ಮಾತನಾಡದೆ ತಿಂಡಿ ಕಡೆ ಗಮನ ಕೊಟ್ಟಾಗ ರಾಮ್ ಆರವ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಎಂದು ಕೇಳಿದಳು ವರ್ಷ. ಇನ್ನು 2 ದಿನ ಬಿಟ್ಟು ಮಾಡ್ತಾರೆ ಎಂದ ರಾಮ್. ಅದನ್ನು ಕೇಳಿ ತನ್ನ ಅಣ್ಣನ ಕಡೆ ನೋಡಿ ಅದೇನನ್ನು ಎಚ್ಚರಿಸಿದಳು ವರ್ಷ. ಬಟ್ ವರುಣ್, ಈಗ ಬೇಡ, ಸುಮ್ನಿರು ಎಂದು ಕಣ್ಣಿನಲ್ಲೇ ಗದರಿದ. ಎಲ್ಲರೂ ತಿಂಡಿ ತಿಂದ ಮೇಲೆ ಭುವನ ಜೊತೆ ಮಾತನಾಡಲು ಅವಳ ರೂಮಿಗೆ ಬಂದ ವರುಣ್. ಭುವನ, ಅಮ್ಮನಿಗೆ ಕಾಲ್ ಮಾಡ್ಬೇಕಂತೆ ಕಣೋ, ನಿನ್ ವಿಷಯಕ್ಕೆ ನಿನ್ನೆಯಿಂದ ತುಂಬಾ ಟೆನ್ಷನ್ ಮಾಡಿಕೊಂಡಿದ್ದಾರೆ ಎಂದ. ಓಕೆ ವರುಣ್, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾತನಾಡ್ತೇನೆ ಎಂದಳು ಭುವನ. ಮೃದುವಾಗಿ ಅವಳ ಹಣೆ ಮೇಲಿದ್ದ ಗಾಯ ಮುಟ್ಟಿದ ವರುಣ್, ತುಂಬಾ ನೋವು ಆಗ್ತಿದೆಯಾ ಎಂದು ಸಂಕಟದಿಂದ ಕೇಳಿದ. ಅವನ ಕಣ್ಣುಗಳನ್ನೇ ದಿಟ್ಟಿಸಿದ ಭುವನಾಗೆ ಅವನು ಮಾಡುತ್ತಿರುವುದು ನಾಟಕ ಎಂದು ತಿಳಿಯಲಿಲ್ಲ. ಅವನು ನಿಜಕ್ಕೂ ತನ್ನ ಮೇಲೆ ಫೀಲಿಂಗ್ಸ್ ಬೆಳೆಸಿಕೊಂಡಿದ್ದಾನೆ ಎಂದವಳು ತಪ್ಪು ತಿಳಿದಳು. ವರುಣ್, ನನ್ನ ಸಲುವಾಗಿ ನೀವು ಇರುವ ಕೆಲಸವನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರುವ ಅಗತ್ಯ ಏನಿತ್ತು ಎಂದು ರೇಗಿದಂತೆ ಕೇಳಿದವಳ ಹಣೆಗೆ ಮುತ್ತಿಡಲು ಬಂದಾಗ ತುಸು ಹಿಂದೆ ಸರಿದಳು ಭುವನ. ವರುಣ್ ಪ್ಲೀಸ್, ಇದೆಲ್ಲ ನಮ್ಮ ಮದ್ವೆ ಆದ್ಮೇಲೆ ಇಟ್ಕೊಳ್ಳಿ ಎಂದು ಮನವಿ ಮಾಡಿದಳು. ಅದ್ಯಾಕೋ ಅವನೇನೇ ಮಾಡಿದ್ರೂ ಅವನ ಕಡೆಗೆ ಅವಳ ಮನಸ್ಸು ಪೂರ್ಣವಾಗಿ ಹೊಲಿಯುತ್ತಿರಲಿಲ್ಲ. ಅವಳ ತಿರಸ್ಕಾರ ಕಂಡು ಅವನಿಗೆ ಹುರಿದು ಹೋಯಿತು. ಅವಳು ತನ್ನ ವಿಷಯದಲ್ಲಿ ಇದೇ ರೀತಿ ವರ್ತಿಸುತ್ತಿದ್ದರೆ ತಾನು ಅಂದುಕೊಂಡಿದ್ದನ್ನು ಸಾಧಿಸುವುದು ಅಷ್ಟು ಸುಲಭವಲ್ಲ ಎಂದು ಅರಿವಾಗಿ ಮನದಲ್ಲಿ ದುಷ್ಟ ಆಲೋಚನೆಯೊಂದನ್ನು ಮಾಡಿದ್ದ. ಯಾವತ್ತೂ ಅವಳು ತನ್ನ ಕೈ ಜಾರದಂತೆ ಅವಳನ್ನು ತನ್ನ ಮುಷ್ಟಿಯಲ್ಲಿ ಬಂಧಿಸಲು ಸಂಚು ರೂಪಿಸಿದ. ಅವಳಿಂದ ದೂರ ಸರಿದು ನಿಂತವನು, ಭುವನ, ನಿಜ ಹೇಳು, ನಿಂಗೆ ನನ್ನ ಮದ್ವೆ ಆಗುವುದಕ್ಕೆ ಇಷ್ಟ ಇದೆಯಾ ಇಲ್ವಾ ಎಂದವಳ ಕಣ್ಣಲ್ಲಿ ಕಣ್ಣಿಟ್ಟು ಗಂಭೀರ ದನಿಯಲ್ಲಿ ಕೇಳಿದ. ತುಸು ತಡವರಿಸಿದ ಹುಡುಗಿ ಅವನಿಂದ ದೃಷ್ಟಿ ಕೇಳುತ್ತಾ, ಹೀಗೆ ಯಾಕೆ ನಿಮ್ಗಿಂತ ಡೌಟ್ ಬಂತು ಎಂದಳು. ಅವಳ ದನಿಯಲ್ಲಿದ್ದ ತಡವರಿಕೆ ಕಂಡು ಮುಖ ಬಿಗಿದ ವರುಣ್, ಭುವನ, ನನ್ನ ಮುಖ ನೋಡಿ ಮಾತಾಡು. ಒಂದ್ ವೇಳೆ ನಿಂಗೆ ನನ್ ಮದ್ವೆ ಆಗೋದಕ್ಕೆ ಇಷ್ಟವಿಲ್ಲ ಅಂದ್ರೆ ಇನ್ನು ಕಾಲ ಮಿಂಚಿಲ್ಲ, ಈಗಲೇ ನಮ್ಮಿಬ್ಬರಿಗೂ ನಡೆದಿರುವ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಎಂದ. ವರುಣ್ನ ಮಾತು ಕೇಳಿ ಭುವನ ಎದರಿದಳು. ವರುಣ್, ಯಾಕೆ ಏನೇನೋ ಮಾತಾಡ್ತಿದ್ದೀರಾ,
ನಾವು ಅರೇಂಜ್ ಮ್ಯಾರೇಜ್ ಆಗುತ್ತಿರೋದು. ಸೊ ನನಗೂ ನಿಮ್ ಜೊತೆ ಹೊಂದಿಕೊಂಡು ಸಲಿಗೆ ಬೆಳೆಸೋದಕ್ಕೆ ಸಮಯ ಬೇಕು ಅಲ್ವಾ? ನಾನ್ ನಿಮ್ ಜೊತೆ ಕಂಫರ್ಟ್ ಫೀಲ್ ಆಗುತ್ತಿದ್ದೇನೆ ಅಂದಾಗ ಮಾತ್ರ ಅಲ್ವಾ ನಾನ್ ನಿಮ್ಮ ಭಾವನೆಗಳಿಗೆ ಸ್ಪಂದಿಸೋದಕ್ಕೆ ಆಗೋದು ಎಂದಳು. ಅವಳನ್ನು ಒಂದೆರಡು ನಿಮಿಷ ದೀನವಾಗಿ ದಿಟ್ಟಿಸಿದ ವರುಣ್ ಅವಳನ್ನು ಹೇಳಿದ್ದು ಮೃದುವಾಗಿ ಅಪ್ಪಿದ. ಆಗೋದಿಲ್ಲ ಕಣೋ, ನಿನ್ನ ಮುಖ ನೋಡಿದಾಗ ನನಗೆ ನನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗೋದಿಲ್ಲ. ನಿನಗೆ ನೀನು ಮದುವೆ ಆಗುತ್ತಿರುವ ಹುಡುಗನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲದೆ ಇರ್ಬೋದು, ಬಟ್ ನನಗೆ ಆಗಲ್ಲ. ನಿನ್ನ ಮುಖ ನೋಡಿದ ಪ್ರತಿ ಸಲವೂ ನಿನ್ನ ಜೊತೆ ಕುಳಿತು 1000 ಮಾತನಾಡ್ಬೇಕು ಅನಿಸ್ತಿದೆ. ನಾನ್ ಮದ್ವೆ ಆಗುವ ಹುಡುಗಿ ಜೊತೆ ಯಾರಿಗೂ ಗೊತ್ತಾಗದಾಗೆ ನೈಟ್ ಲಾಂಗ್ ಡ್ರೈವ್ ಹೋಗಿ ಬರ್ಬೇಕು ಅನ್ನೋ ಆಸೆ ಬೆಟ್ಟದಷ್ಟಿದೆ. ಜಾಗ ಮತ್ತು ಸಮಯದ ಚಿಂತೆ ಬಿಟ್ಟು ಬೆಳದಿಂಗಳ ರಾತ್ರಿಯಲ್ಲಿ ಕೈ ಹಿಡಿದುಕೊಂಡು ತುಂಬಾ ದೂರ ನಡೆಯುವ ಆಸೆ ಇದೆ. ಬಟ್ ನೀನ್ ಇಲ್ಲಿಯವರೆಗೂ ಒಂದು ಸಲ ಆದ್ರೂ ನನ್ ಜೊತೆ ಹೊರಗಡೆ ಬಂದಿದ್ಯಾ? ಹಣೆಗೆ ಕಿಸ್ ಮಾಡಿದ್ರು ನಾನೇನೋ ಮಾಡಬಾರ್ದ ಅಪರಾಧ ಮಾಡುತ್ತಿರುವಾಗೆ ನನ್ನಿಂದ ದೂರ ಸರಿದು ಇದೆಲ್ಲ ಮದ್ವೆ ಆದ್ಮೇಲೆ ಇರ್ಲಿ ವರುಣ್ ಅಂತ್ಯ. ಹರ್ಟ್ ಆಗೋಲ್ವಾ ನಂಗೆ ಎಂದವನ ದನಿಯಲ್ಲಿ ಬೇಸರ ಮತ್ತು ಅಸಮಾಧಾನ ತುಂಬಿ ಹೋಗಿತ್ತು. ವರುಣ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತೋಚದೆ ಹೋಯಿತು ಭುವನಾಗೆ. ಬಟ್ ತನ್ನ ವರ್ತನೆ ಅವನ ಮನಸ್ಸಿಗೆ ಬಹಳ ಬೇಸರ ಮಾಡಿದೆ ಎಂದು ಅರ್ಥ ಮಾಡಿಕೊಂಡ ಭುವನ ಮನಸ್ಸಿಗೆ ಒತ್ತಡ ಹಾಕಿ ಅವನು ಇನ್ನು ಸ್ವಲ್ಪ ದಿನದಲ್ಲಿ ತನ್ನ ಗಂಡ ಆಗುವವನು. ಕಷ್ಟವಾದ್ರೂ ಸರಿಯೇ, ಅವನ ಜೊತೆ ನಾನು ಸಲಿಗೆ ಬೆಳೆಸಲೇಬೇಕು ಎಂದು ತನಗೆ ತಾನೇ ಹೇಳಿಕೊಂಡಳು. ಆದರೆ ಮರು ನಿಮಿಷವೇ ಅವನ ಸನಿಹವೇ ಮನಸ್ಸಿಗೆ ಕಿರಿಕಿರಿ ಹಿಂಸೆ ಮಾಡಿದ್ರೆ ಇನ್ನು ಅವನು ತನ್ನ ಗಂಡನಾಗುವ ಹುಡುಗ ಎಂದು ಸಲಿಗೆ ಬೆಳೆಸುವುದು ಅಸಾಧ್ಯ ಅನಿಸಿತ್ತು. ಅವನ ಮನದಾಳದ ಮಾತುಗಳಿಗೆ ಆಕೆಯ ಮನಸ್ಸು ಕರಗಿದರು ಅಂತಹ ಭಾವನೆಗಳಿಗೆ ಸ್ಪಂದಿಸುವುದು ತನ್ನಿಂದ ಆಗದು ಎನ್ನುವಂತೆ ವರುಣ್, ಐ ಆಮ್ ಸೋ ಸಾರಿ, ನನಗೆ ನಿಮ್ಮ ಫೀಲಿಂಗ್ಸ್ಗೆ ರೆಸ್ಪಾನ್ಸ್ ಮಾಡುವುದಕ್ಕೆ ಇನ್ನು ಸಮಯ ಬೇಕು ಎಂದು ಮನವಿ ಮಾಡಿದಂತೆ ಕೇಳಿದಳು. ತಾನು ಇಷ್ಟು ಹೇಳಿದ್ರು ಮತ್ತದೇ ಮಾತಾಡುತ್ತಿದ್ದ ಹುಡುಗಿಯನ್ನು ಕಂಡು ವರುಣ್ಗೆ ಹುರಿದು ಹೋಯಿತು. ಹುಕ್ಕಿ ಬಂದ ಸಿಟ್ಟನ್ನು ಮುಖದ ಮೇಲೆ ತೋರಕೊಡದೆ ಮನದಲ್ಲಿ ಅಡಗಿಸಿಡುತ್ತಾ ಅವಳ ಮುಂದೆ ಬಂದು ನಿಂತು ಅವಳ ಭುಜದ ಮೇಲೆ 2 ಕೈ ಇಟ್ಟ ವರುಣ್, ಭುವನ, ಹೀಗಿನಿಂದಲೇ ನಮ್ಮ ನಡುವಿನ ಸಂಬಂಧ ಸುಧಾರಿಸಲಿಲ್ಲ ಅಂದ್ರೆ ನಮ್ಮ ಮದ್ವೆ ಆದ್ಮೇಲೆ ತುಂಬಾ ಸಫರ್ ಮಾಡ್ಬೇಕಾಗುತ್ತದೆ. ಸೊ ನಾವು ಒಬ್ಬರ ಬಗ್ಗೆ ಒಬ್ಬರು ಅರ್ಥ ಮಾಡಿಕೊಂಡು ನಮ್ಮ ನಡುವೆ ಸಲಿಗೆ ವಿಶ್ವಾಸ ಮೂಡ್ಬೇಕು ಅಂದ್ರೆ ನಾವು ಆದಷ್ಟು ಸಮಯ ಒಟ್ಟಿಗೆ ಕಳಿಯಬೇಕು. ಸೊ ನೆಕ್ಸ್ಟ್ ವೀಕ್ ನನ್ನ ಫ್ರೆಂಡ್ ಜೊತೆ ವರ್ಷ ಮತ್ತು ನಾನು ವೆಕೇಶನ್ಗೆ ಅಂತ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೇನೆ. ಸೊ ನೀನ್ ಸಹ ನನ್ ಜೊತೆ ಬರ್ತಿದ್ಯಾ ಎಂದು ಆರ್ಡರ್ ಟೋನ್ ನಲ್ಲಿ ನುಡಿದ. ಗಾಬರಿಯಾದ ಭುವನ, ನೋ ವರುಣ್, ನಾನ್ ನಿಮ್ ಜೊತೆ ಬರುವುದಕ್ಕೆ ಆಗುದಿಲ್ಲ ಎಂದಳು. ಅದನ್ನು ಕೇಳಿ ಈ ಬಾರಿ ಸಿಟ್ಟಿನಲ್ಲಿ ಮುಖ ಬಿಗಿದ ವರುಣ್, ಸಿ ಭುವನ, ನೀನ್ ಹೇಳಿದ ರೀತಿ ಕೇಳ್ತಿದ್ರೆ ಈ ಜನ್ಮದಲ್ಲಿ ನಮ್ಮ ಸಂಬಂಧ ಇಂಪ್ರೂವ್ ಆಗೋದಿಲ್ಲ. ಸೊ ನೀನು ನನ್ ಜೊತೆ ಬರ್ತಿದ್ಯಾ? ನಾನು ಇದ್ರ ಬಗ್ಗೆ ರಾಮ್ ಬಾವ ಮತ್ತು ಅತ್ತೆ ಜೊತೆ ಮಾತನಾಡಿ ಅವರನ್ನು ಒಪ್ಪಿಸ್ತೇನೆ. ನೀನೇನಾದ್ರೂ ಇಲ್ಲದ ರೀಸನ್ ಕೊಟ್ಟು ತಪ್ಪಿಸಿಕೊಳ್ಳುವುದಕ್ಕೆ ಟ್ರೈ ಮಾಡಿದ್ರೆ ಪ್ರಾಮಿಸ್ ನಾನು ನೇರವಾಗಿ ಅತ್ತೆ ಹತ್ತಿರ ಹೋಗಿ ನಡೆದಿರುವ ನಮ್ಮ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಕೊಳ್ತೇನೆ ಎಂದು ಬಿಗು ದನಿಯಲ್ಲಿ ಎಚ್ಚರಿಸಿದ ಅವನು ಮುಂದಿನ ಅರೆ ನಿಮಿಷವೂ ಅಲ್ಲಿ ನಿಲ್ಲದೆ ಬಿರುಸಾಗಿ ಹೊರಟೇ ಬಿಟ್ಟ. ಅವನು ಹೋದ ಕಡೆ ನೋಡುತ್ತಾ ನಿಂತ ಭುವನ ಕಣ್ಣುಗಳಲ್ಲಿ ಹನಿಗಳು ಧುಮುಕಿದವು. ಅವಳು ತನ್ನ ಹಳೆಯ ಪ್ರೀತಿಯನ್ನು ಸಂಪೂರ್ಣವಾಗಿ ತನ್ನ ಮನಸ್ಸಿನಿಂದ ಅಳಿಸಿದ್ದರು ಅದ್ಯಾಕೋ ವರುಣ್ ಕಡೆ ಅವಳ ಮನಸ್ಸು ಹೊಲಿಯುತ್ತಿಲ್ಲ. ಅದ್ಯಾಕೆ ಅವನ ವಿಷಯದಲ್ಲಿ ತನ್ನ ಮನಸ್ಥಿತಿ ಹೀಗಾಗಿದೆ ಎಂದು ಅರಿಯಲಾಗದೆ ಕೌಚ್ ಮೇಲೆ ಅಸಹಾಯಕತೆಯಲ್ಲಿ ಕುಳಿತಳು ಭುವನ. ತನ್ನ ಮನಸ್ಸಿಗೆ ಕಷ್ಟವಾದರೂ ತನ್ನಮ್ಮ ಅಣ್ಣನ ಮನಸ್ಸಿಗೆ ನೋವು ಮಾಡಲು ಇಚ್ಛಿಸದೆ ವರುಣ್ ಜೊತೆ ಮುಂದಿನ ವಾರ ವೆಕೇಶನ್ಗೆ ಹೋಗಿ ಬರ್ಬೇಕು. ತಮ್ಮಿಬ್ಬರ ಸಂಬಂಧ ಚೂರಾದ್ರೂ ಸುಧಾರಿಸಲಿ ಎಂದು ತನ್ನೊಳಗೆ ನುಡಿದು ನಿಟ್ಟುಸಿರೊಂದನ್ನು ಹೊರಚೆಲ್ಲಿದಳು. ತನ್ನ ಅಪ್ಪ ಹೇಳಿದಂತೆ ಸಂಜೆ ಹಾಸ್ಪಿಟಲ್ಗೆ ಬಂದ ರಾಮ್ ತನ್ನ ಅಪ್ಪನನ್ನು ಮನೆಗೆ ಕಳುಹಿಸಿಕೊಟ್ಟು ಮಗನ ಬಳಿ ಬಂದ. ಪಪ್ಪ, ಮಮ್ಮಿ ಬರ್ಲಿಲ್ವಾ ಎಂದು ನಿರಾಸೆ ತುಂಬಿದ ಕಣ್ಣುಗಳಲ್ಲಿ ತನ್ನ ಅಪ್ಪನನ್ನು ಪಿಳಿಪಿಳಿ ನೋಡುತ್ತಾ ಕೇಳಿದ ಆರವ್. ಮಗನ ಪಕ್ಕದಲ್ಲಿ ಕುಳಿತ ರಾಮ್ ಅವನನ್ನು ನಾಜುಕ್ಕಾಗಿ ತನ್ನ ತೊಡೆ ಮೇಲೆ ಕೂರಿಸಿಕೊಂಡು, ಅತ್ತೆಗೆ ಮತ್ತೆ ಫೀವರ್ ಆಗಿದೆ ಬಂಗಾರಿ, ಅದಕ್ಕೆ ಮಮ್ಮನನ್ನು ಮನೆಯಲ್ಲೇ ಬಿಟ್ಟು ಬಂದೆ. ಯಾಕೆ, ಪಪ್ಪ ಅಂದ್ರೆ ಇಷ್ಟವಿಲ್ವಾ ನಿಂಗೆ ಎಂದು ಮುದ್ದು ಮಾಡುತ್ತಾ ಕೇಳಿದಾಗ, ಪಪ್ಪ ಅಂದ್ರೆ ಇಷ್ಟ, ಬಟ್ ಮಮ್ಮ ಅಂದ್ರೆ ತುಂಬಾ ಇಷ್ಟ ಎಂದು ಉತ್ತರಿಸಿದ ಮಗನನ್ನು ಕಂಡು ರಾಮ್ ಮೊಗದಲ್ಲಿ ನಸುನಗು ಮೂಡಿತು. ಸರಿ, ನಿಮ್ಮಮ್ಮನಿಗೆ ವಿಡಿಯೋ ಕಾಲ್ ಮಾಡಿಕೊಡ್ತೇನೆ, ನಿಮ್ಮಮ್ಮ ಜೊತೆ ಮಾತಾಡು ಎಂದು ರಾಮ್ ವಿಡಿಯೋ ಕಾಲ್ ಮಾಡಿದ. ಮಡದಿ ಹಾಸ್ಪಿಟಲ್ಗೆ ಬರುವಾಗ ಅವನಿಗೆ ಪದೇ ಪದೇ ಎಚ್ಚರಿಸಿ ಕಳುಹಿಸಿದ್ದಳು, ರಾಮ್ ಹಾಸ್ಪಿಟಲ್ಗೆ ಹೋದ್ಮೇಲೆ ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಎಂದು.
ತನ್ನವನ ಕರೆಗಾಗಿ ಕಾದು ಕುಳಿತಿದ್ದ ಅಚ್ಚು ಕಾಲ್ ರಿಸೀವ್ ಮಾಡಿ, ಬಂಗಾರಿ, ಈಗ ಅಬ್ಬು ನೋಯ್ತಿದೀಯಾ ಎಂದು ಸಂಕಟದಲ್ಲಿ ವಿಚಾರಿಸಿದಳು. ನೋ ಮಮ್ಮ, ಈಗ ಸ್ವಲ್ಪ ಕಮ್ಮಿ ಆಗಿದೆ ಎಂದು ಆರವ್ ತನ್ನ ತೊದಲು ಭಾಷೆ ಶುರು ಮಾಡಿದಾಗ ರಾಮ್ ಮತ್ತು ಅಚ್ಚು ಇಬ್ಬರ ಮುಖದಲ್ಲಿ ನಸುನಗು ಮೂಡಿತು. ಮನೆಯಲ್ಲಿ ಇದ್ದುಕೊಂಡು ಮಗನ ಬೇಸರ ನಿವಾರಿಸಿದ ಅಚ್ಚು, ಬಂಗಾರಿ, ಈಗ ಹಠ ಮಾಡದೆ ಗುಡ್ ಬಾಯ್ ತರ ಊಟ ಮಾಡಿ ತಾಚಿ ಮಾಡಿಬಿಡು. ನಾನ್ ಬೆಳಿಗ್ಗೆ ನೀನು ಹೇಳೋ ಹೊತ್ತಿಗೆ ಹಾಸ್ಪಿಟಲ್ಗೆ ಬಂದ್ಬಿಡ್ತೇನೆ ಎಂದಾಗ ತನ್ನ ಅಮ್ಮನ ಮಾತನ್ನು ನಂಬಿದ ಆರವ್, ಸಾರಿ ಮಮ್ಮ, ಬಟ್ ಮಾರ್ನಿಂಗ್ ಬೇಗ ಬರ್ಬೇಕು ಎಂದು ಕಂಡೀಷನ್ ಹಾಕಿದ. ಓಕೆ ಓಕೆ, ನಾನಿನ್ ಸ್ವಲ್ಪ ಸಮಯ ಬಿಟ್ಟು ನಿಮ್ಮ ಪಪ್ಪನಿಗೆ ಕಾಲ್ ಮಾಡ್ತೇನೆ. ಆಗ ಅವರು ನೀನು ತಾಚಿ ಮಾಡ್ತಿದ್ಯಾ, ಊಟ ಮಾಡಿದ್ಯಾ ಅಂತ ಹೇಳಿದ್ರೆ ಮಾರ್ನಿಂಗ್ ನೀನು ನಿದ್ರೆ ಮುಗಿಸಿ ಹೇಳುವಷ್ಟರಲ್ಲಿ ಅಲ್ಲಿಗೆ ಬರ್ತೇನೆ ಎಂದವಳಿಗೆ ಓಕೆ ಎಂದು ಮುದ್ದಾಗಿ ತಲೆದೂಗಿದ ಆರವ್. ಮಡದಿ ಮಗನ ಜೊತೆ ಮಾತನಾಡಿ ಕಾಲ್ ಡಿಸ್ಕನೆಕ್ಟ್ ಮಾಡುವ ಮುನ್ನ ಮುದ್ದು, ನೀವು ಅವನ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಊಟ ಮಾಡಿ ನೆಮ್ಮದಿಯಾಗಿ ಮಲಗಿ ಎಂದು ರಾಮ್ ಎಚ್ಚರಿಸಿದ. ಅವಳು ಮಗನ ಚಿಂತೆಯಲ್ಲೇ ಬೆಳಿಗ್ಗೆಯಿಂದ ಹೊಟ್ಟೆ ಕಡೆ ಸರಿಯಾಗಿ ಗಮನ ಕೊಡುತ್ತಿಲ್ಲ ಎಂದು ಅವನು ಕಂಡಿದ್ದಾನಲ್ಲ. ಓಕೆ ರಾಮ್, ನೀವು ಸಹ ನಿಮ್ಮನ್ನು ಗಮನಿಸಿಕೊಳ್ಳಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಅಚ್ಚು. ತನ್ನ ರೂಮಿನಿಂದ ಹೊರಗಡೆ ಹೋಗುವಾಗ ಆರತಿಯವರು ಅಲ್ಲಿಗೆ ಬಂದಿದ್ದರು. ಸೊಸೆಯ ಜೊತೆ ಬೆಳಿಗ್ಗೆ ತುಸು ಹೊರಟಾಗಿ ವರ್ತಿಸಿದ್ದಾರಲ್ಲ, ಅವಳಿಗೆ ತಮ್ಮ ವರ್ತನೆ ನೋವು ಕೊಟ್ಟಿರಬಹುದು ಎಂಬ ಗಿಲ್ಟ್ ನಲ್ಲಿ ಅವರು ಬಂದಿದ್ದರು. ಅತ್ತೆ ಏನಾದ್ರೂ ಹೇಳ್ಬೇಕಾಗಿತ್ತಾ ಎಂದು ಅಚ್ಚು ಕೇಳಿದಳು. ಊಟದ ಸಮಯದಲ್ಲಿ ತನ್ನನ್ನು ಹುಡುಕಿ ಬಂದ ಕಾರಣ ತಿಳಿಯಲಿಲ್ಲ ಅವಳಿಗೆ. ಹಾ ಅಚ್ಚು, ಬೆಳಿಗ್ಗೆ ನೀನು ಆರವ್ ವಿಷಯಕ್ಕೆ ಅಗತ್ಯಕ್ಕೆ ಮೀರಿ ಗಾಬರಿಯಾದೆ ಅಲ್ವಾ, ಆಗ ನಾನು ನಿನ್ ಜೊತೆ ಹೊರಟಾಗಿ ನಡೆದುಕೊಂಡೆ. ಸಾರಿ ಕಣು, ತುಂಬಾ ದೂರದಿಂದ ಜರ್ನಿ ಮಾಡಿ ಬಂದಿದ್ದೀರಿ ನೀವು. ಅದಲ್ಲದೆ ಮನೆಗೆ ಬಂದ ಕೂಡಲೇ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಒದ್ದಾಡೋದು ನಂಗೆ ಇಷ್ಟವಾಗ್ಲಿಲ್ಲ. ಅದಕ್ಕೆ ನಿಂಗೆ ಜೋರ್ ಮಾಡ್ಬಿಟ್ಟೆ ಎಂದವರ ದನಿಯಲ್ಲಿದ್ದ ಗಿಲ್ಟ್ ಫೀಲ್ ಕಂಡು ಅವರ ನಗುರವಾಗಿ ಅಪ್ಪಿದಳ ಅಚ್ಚು. ನೀವ ಅದಕ್ಕೆ ಬರೀ ಬಾಯಿ ಮಾತಿನಲ್ಲಿ ಗದರಿದ್ದೀರಿ ಅತ್ತೆ. ಅದೇ ನಿಮ್ ಜಾಗದಲ್ಲಿ ನಮ್ಮಮ್ಮ ಇದ್ದಿದ್ರೆ ಒಂದು ಕೊಟ್ಟು ನನ್ನ ಸುಮ್ಮನೆ ಮಾಡ್ತಿದ್ರು ಗೊತ್ತಾ ಅತ್ತೆ ನಿಮ್ಗೆ ಎಂದು ಅವರಿಂದ ದೂರ ಸರಿದ ಸೊಸೆಯನ್ನು ಕಂಡು ಆರತಿಯವರ ಮೊಗದಲ್ಲಿ ನೆಮ್ಮದಿಯ ನಗು ಮೂಡಿತು. ಅಚ್ಚು ಮನಸ್ಸಿನಲ್ಲಿ ತಮ್ಮ ಮೇಲೆ ಯಾವುದೇ ಅಸಮಾಧಾನ ಇಲ್ಲ ಎನ್ನುವುದನ್ನು ತಿಳಿದು ಅವರಿಗೆ ಸಮಾಧಾನವಾಯಿತು. ಅಚ್ಚು, ಆರವ್ ನಿನ್ನನ್ನು ಮತ್ತು ರಾಮ್ನ ತುಂಬಾ ಹಚ್ಚಿಕೊಂಡಿದ್ದಾನೆ. ಇದೇ ರೀತಿಯಾದ್ರೆ ಮುಂದೆ ನಿಮ್ಗೆ ಮಕ್ಕಳಾದಾಗ ಅವನು ನೀವಿಬ್ಬರು ನನಗೆ ಮಾತ್ರ ಸೇರ್ಬೇಕನ್ನುವ ಮನೋಭಾವಕ್ಕೆ ಬಂದು ಬಿಡುತ್ತಾನೆ ಎಂದು ಎಚ್ಚರಿಸಿದವರಿಗೆ ಸಣ್ಣದಾಗಿ ನಸುನಕ್ಕ ಅಚ್ಚು. ಮನಸ್ಸಿನಲ್ಲಿ ಈಗಾಗಲೇ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು. ಆರವ್ಗೆ ಎಂದು ತನ್ನ ತಾಯಿಯ ಪ್ರೀತಿಯಲ್ಲಿ ಕೊರತೆ ಕಾಣಬಾರ್ದು ಎಂಬ ಕಾರಣಕ್ಕೆ ಅವಳು ಈ ನಿರ್ಧಾರ ಮಾಡಿದ್ದಳು. ಅವಳು ನಿಂತಲ್ಲೇ ಯಾವುದೇ ಯೋಚನೆಗೆ ಬಿದ್ದಿದ್ದನ್ನು ಕಂಡು ಅಚ್ಚು, ಬಾ ಊಟ ಮಾಡೋ ಸಮಯ ಆಯಿತು ಎಂದು ಆರತಿಯವರು ಅವಳನ್ನು ಕರೆದುಕೊಂಡು ಬಂದರು. ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೊರಟಿದ್ದ ಅಂಕಿತ್ ಜೊತೆ ಹಾಸ್ಪಿಟಲ್ಗೆ ಬಂದಿದ್ದಳು ಅಚ್ಚು. ಮಗನಿಗೆ ರಾತ್ರಿ ಹೇಳಿದಂತೆ. ಅಚ್ಚು ಬಂದ್ಮೇಲೆ ರಾಮ್ ಮನೆಗೆ ಹೋದರೆ ಅಂಕಿತ್ ಆಫೀಸ್ಗೆ ಹೊರಟಿದ್ದ. ಆ ಅಣ್ಣ ತಮ್ಮ ಹೋದ ಅರ್ಧ ಗಂಟೆ ನಂತರ ವಾರ್ಡಿನೊಳಗೆ ಬರುವ ಶರಣ್ ಅನ್ನು ಕಂಡು ಅಚ್ಚರಿಯ ಕಣ್ಣುಗಳು ಅಚ್ಚರಿಯಿಂದ ಹರಳಿದವು. ಅವನನ್ನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವಳ ಕಣ್ಣಿನಲ್ಲಿದ್ದ ಸರ್ಪ್ರೈಸ್ ಅನ್ನು ಕಂಡು ಹುಬ್ಬು ತಿಕ್ಕಿಕೊಂಡ ಶರಣ್, ಅಚ್ಚರಿ, ನಿನ್ನೆ ನನಗೆ ಬೇಕಾದವರ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದಾಗ ಆರವ್ನನ್ನು ನೋಡಿದೆ. ನಾನು ಮೀಟ್ ಮಾಡ್ಬೇಕಂತ ಬಂದವರು ನಿನ್ನೆ ಸಿಗ್ಲಿಲ್ಲ, ಸೊ ಇವತ್ ಸಹ ಬರುವಂತಾಯ್ತು. ಅದಕ್ಕೆ ಹಾಗೆ ಆರವ್ನನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ ಎಂದವಳಿಗೆ ತನ್ನ ಮೇಲೆ ಅನುಮಾನ ಮೂಡದಂತೆ ಮತ್ತು ತಲೆಯಲ್ಲಿ ಯಾವುದೇ ಪ್ರಶ್ನೆಗಳು ಮೂಡದಂತೆ ಜಾನನಂತೆ ಉತ್ತರಿಸಿದ. ಇಟ್ಸ್ ಓಕೆ ಅಣ್ಣ, ನಾನೇನು ನೀವು ಯಾಕೆ ಬಂದಿರಿ ಅಂತ ಕೇಳಿಲ್ಲ ಎಂದಾಗ ಥ್ಯಾಂಕ್ಸ್ ಕಣೋ ಎಂದವನು ಮಗನ ಬಳಿ ಬಂದ. ಇವಾಗ ಹೇಗೆ ಅನಿಸ್ತಿದೆ ಆರವ್ ಎಂದು ಅಕ್ಕರೆಯಿಂದ ವಿಚಾರಿಸಿ ಮಮತೆಯಿಂದ ಅವನ ತಲೆ ನೆವರಿಸಿದ. ಯಾವುದೇ ಸಂಕೋಚ ಮತ್ತು ಹಿಂಜರಿಕೆ ಇಲ್ಲದೆ ಶರಣ್ ಕೇಳಿದ ಪ್ರಶ್ನೆಗಳಿಗೆ ಆರವ್ ಉತ್ತರಿಸಿದ. ಈಗ ಅವನಿಗೂ ಸಹ ಶರಣ್ ಜೊತೆ ಸಲಿಗೆ ಮೂಡಿತ್ತಲ್ಲ, ಹಾಗಾಗಿ ಅವನ ಜೊತೆ ಆರಾಮವಾಗಿ ಮಾತನಾಡುತ್ತಿದ್ದ. 10 ನಿಮಿಷ ಮಗನ ಜೊತೆ ನೆಮ್ಮದಿಯಾಗಿ ಸಮಯ ಕಳೆದು ಶರಣ್ ಅಲ್ಲಿಂದ ಹೋದ. ಅವನು ಹೋದ್ಮೇಲೆ ಮಗನ ಬೆಡ್ ಮೇಲೆ ಕುಳಿತ ಅಚ್ಚುನ ಮಡಿಲಲ್ಲಿ ಆರವ್ ಮಲಗಿದ. ಮೊನ್ನೆ ನನ್ನನ್ನು ಯಾಕೆ ಮನೆಯಲ್ಲಿ ಬಿಟ್ಟು ನೀವು ಮತ್ತು ಪಪ್ಪ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದು? ನನ್ನನ್ನು ನಿಮ್ ಜೊತೆ ಕರೆದುಕೊಂಡು ಹೋಗ್ಬೇಕಾಗಿತ್ತು ಎಂದು ಆರವ್ ಮುನಿದು ಕಂಪ್ಲೇಂಟ್ ಮಾಡಲು ಶುರು ಮಾಡಿದ. ಅಚ್ಚು ಅವನನ್ನು ಮುದ್ದು ಮಾಡುತ್ತಾ ಇಲ್ಲದ ಕಾರಣಗಳನ್ನು ಹೇಳುತ್ತಾ ಸಮಾಧಾನಿಸಿದಳು. ಇದೇ ರೀತಿ 3 ದಿನ ಕಳೆದು ಹೋಯಿತು. ಅಂದ ರಾಮ್ ಆಫೀಸ್ನಿಂದ ನೇರವಾಗಿ ಹಾಸ್ಪಿಟಲ್ ಬಳಿ ಬಂದಿದ್ದ. ಮಗನನ್ನು ಡಿಸ್ಚಾರ್ಜ್ ಮಾಡಿದ್ದರಿಂದ ಮಡದಿ ಮತ್ತು ಮಗನನ್ನು ಮನೆಗೆ ಕರೆದುಕೊಂಡು ಹೋಗಲು
ರಾಮ್ ಹಾಸ್ಪಿಟಲ್ನ ಬಿಲ್ ಪೇ ಮಾಡಿ ಬರೋ ಹೊತ್ತಿಗೆ ಅಚ್ಚು ಸಹ ಮಗನ ಹೆಲ್ತ್ ರಿಪೋರ್ಟ್ಸ್ ಮತ್ತು ಲಗೇಜ್ ಪ್ಯಾಕ್ ಮಾಡಿಕೊಂಡು ತನ್ನವನು ಬರುವುದಕ್ಕೆ ಕಾಯುತ್ತಿದ್ದಳು. ಅವಳ ಬಳಿ ಬಂದ ರಾಮ್ ಮುದ್ದು ಹೊರಡೋಣ್ವಾ ಎಂದಾಗ ಹಾ ಎಂದು ತಲೆದೂಗಿದ ಅಚ್ಚು ಮಗನನ್ನು ತೋಳಿಗೆತ್ತುಕೊಂಡರೆ ರಾಮ್ ಮಗನ ಲಗೇಜ್ ಬ್ಯಾಗ್ ತೆಗೆದುಕೊಂಡ. ಹಾಸ್ಪಿಟಲ್ನಿಂದ ಹೊರಗಡೆ ಬರುವಾಗ ರಾಮ್ ನಿಮಿಷ ಇರಿ ಎಂದವಳು ಮಗುವನ್ನು ಅಲ್ಲೇ ಕುರ್ಚಿ ಮೇಲೆ ಕೂರಿಸಿದಳು. ತುಂಬಾ ಟೈಟ್ ಆಗಿದೆ, ತನ್ನ ಕೈಗೆ ಹಾಕಿರುವ ಸ್ಲಿಂಗ್ ಪೌಚ್ ಎಂದು ಮಗ ರಗಾಳೆ ಮಾಡುವ ಅದನ್ನು ಚೂರು ಸಡಿಲಗೊಳಿಸುವ ಕೆಲಸ ಮಾಡಿದ್ಲು. ರಾಮ ತಾಯಿ ಮಗನ ನೋಡುತ್ತಿರುವಾಗ ರಾಮ್ ನಿಂತ್ಕೋ, ನಾನು ಆಗಿನಿಂದ ನಿನ್ನ ಕರೀತಿದ್ದೇನೆ ಎಂದು ತನ್ನ ಬಳಿ ಬಂದ ಗೆಳೆಯನನ್ನು ಕಂಡು ರಾಮ್ ಗಾಬರಿಯಲ್ಲಿ ತನ್ನ ಪಕ್ಕದಲ್ಲಿದ್ದ ಮಡದಿಯ ಕಡೆ ನೋಡಿದ. ಅವಳು ಮಗುವಿಗೆ ಕೈಗೆ ಹಾಕಿದ್ದ ಸ್ಲಿಂಗ್ ಪೌಚ್ ಸರಿ ಮಾಡುತ್ತಿದ್ದಳು. ಒಡನೆ ತನ್ನ ಗೆಳೆಯನ ತೋಳು ಹಿಡಿದ ರಾಮ್ ದಿಲೀಪ್ ಪ್ಲೀಸ್ ನೀನ್ ಇಲ್ಲಿಂದ ಹೊರಡು ಎಂದು ಟೆನ್ಷನ್ ನಲ್ಲಿ ಅವನನ್ನು ಅಲ್ಲಿಂದ ಅವಸರದಲ್ಲಿ ಸಾಗ ಹಾಕಲು ನೋಡಿದ. ರಾಮ್ ಪ್ಲೀಸ್ ಕಣು 2 ನಿಮಿಷ ನಾನ್ ನಿನ್ ಜೊತೆ ಮಾತಾಡ್ಬೇಕೆಂದು ದಿಲೀಪ್ ಮನವಿ ಮಾಡಿದ್ದನ್ನು ಕಂಡು ರಾಮ್ ಪರಿಸ್ಥಿತಿ ಕೈಕಾಲು ಕಟ್ಟಿ ಹಾಕಿದಂತೆ ಆಯಿತು. ಅವನು ಸಾತ್ವಿಕ್ ವಿಚಾರವಲ್ಲದೆ ಬೇರೇನು ಮಾತನಾಡಲು ಬಂದಿಲ್ಲ ಎಂದು ರಾಮ್ಗೆ ತಿಳಿದಿತ್ತು. ಬಟ್ ಅಚ್ಚು ಅವನನ್ನು ಗಮನಿಸುವ ಮುನ್ನವೇ ಅವನನ್ನು ಅಲ್ಲಿಂದ ಕಳುಹಿಸದೆ ಹೋದರೆ ತನ್ನ ಬದುಕು ಮತ್ತೆಂದು ಸರಿ ಮಾಡಲಾಗದಷ್ಟು ಛಿದ್ರವಾಗಿ ಹೋಗುವುದು ಎಂದು ತಿಳಿದು ರಾಮ್ ಭೀತಿಗೊಂಡಿದ್ದ. ಕಥೆ ಮುಂದುವರಿಯುತ್ತದೆ. ನನ್ನ ಕಥೆಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಕತೆ ಕೇಳಿ ನನಗೆ ಸಪೋರ್ಟ್ ಮಾಡುವುದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.